ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಅಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಈ ದಿನ ನಾನು ಕಳಸದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಕಳಸನ ಪ್ರತಿಷ್ಠಾಪನೆ ಮಾಡ್ತಾರೆ, ಹಾಗೆ ಪೂಜೆ ಕೂಡ ಮಾಡ್ತಾರೆ. ನಾವು ಯಾವ ರೀತಿ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಹಾಗೆ ಯಾವ ದಿನದಲ್ಲಿ ಕಳಸನ ತೆಗಿಬೇಕು, ಯಾವ ದಿನ ಕಳಸನ ಪ್ರತಿಷ್ಠಾಪಿಸಬೇಕು ಅನ್ನೋ ಒಂದು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ. ಸಾಮಾನ್ಯವಾಗಿ ನಾವು ಕಳಸನ ಪ್ರತಿಷ್ಠಾಪಿಸಬೇಕಾದ್ರೆ ಕಳಸದ ಕೆಳಗಡೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿ, ಆ ಒಂದು ಅಕ್ಕಿ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಹಾಗೆ ಅಕ್ಷತೆ ಕಾಳನ್ನು ಹಾಕಿ ಅದರ ಮೇಲೆ ಕಳಸನ ಇಟ್ಟು ಕಳಸದ ಒಳಗೆ ನೀರನ್ನು ತುಂಬಿ ಮತ್ತು ಹಾಗೆ ಆ ನೀರಿಗೆ ಮತ್ತು ಅಕ್ಷತೆ ಕಾಳು, ಅರಿಶಿನ, ಕುಂಕುಮ ಹಾಗೆ ಸ್ವಲ್ಪ ಗಂಧನ ಹಾಕಿ, ಲಾವಂಚದ ಬೇರು ಮನೆಯಲ್ಲಿದ್ದರೆ ಆ ಒಂದು ಲಾವಂಚದ ಬೇರನ್ನು ಕೂಡ ಅದಕ್ಕೆ ಹಾಕಿ, ಒಂದು ಬೆಳ್ಳಿ ಕಾಯಿನು ಮತ್ತು ಹಾಗೆ ಚಿನ್ನದ ಯಾವುದಾದ್ರೂ ಒಂದು ಮೂಗ್ಬಟ್ಟಿದ್ದರೆ, ನಾವು ತಂದಿಟ್ಕೊಂಡಿರೋವಂಥ ಮೂಗ್ಬಟ್ಟಿದ್ದರೆ ಆ ಒಂದು ಮೂಗ್ಬಟ್ಟನ್ನು ಕೂಡ ಅದರಲ್ಲಿ ಹಾಕಿ, ನಂತರ ಅದ್ರ ಮೇಲೆ ಕಾಯಿನ ಇಟ್ಟು, ಅಂದರೆ 5 ವಿಳೆದೆಲೆ ಇಟ್ಟು, ಇಲ್ಲಾಂದರೆ 5 ಮಾವಿನೆಲೆ ಇಟ್ಟು ಅದರ ಮಧ್ಯದಲ್ಲಿ ಕಾಯಿ ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡ್ತೀವಿ. ಮತ್ತು ಹಾಗೆ ಕಳಸದಲ್ಲಿ ಕೆಲವೊಂದು ಲಕ್ಷ್ಮಿಗೆ ತುಂಬ ಇಷ್ಟವಾದಂತಹ ಕೆಲವು ವಸ್ತುಗಳನ್ನು ಕೂಡ ಹಾಕ್ತಾರೆ. ಅದರಲ್ಲಿ ಕವಡೆ ಆಗಿರ್ಬೋದು. ಕವಡೆ ಹಾಕೋದಾದರೆ ಅದು ಕೂಡ ಒಂದು 5 ಕವಡೆನ ಹಾಕಿ, ಮತ್ತು ಹಾಗೆ ಗೋಮತಿ ಚಕ್ರ ಅಂತ ಬರುತ್ತೆ, ಆ ಒಂದು ಗೋಮತಿ ಚಕ್ರನೂ ಕೂಡ ಒಂದು 5 ಹಾಕಿ, ಮತ್ತು ಹಾಗೆ ಕಮಲದ ಬೀಜ ಬರುತ್ತೆ, ಆ ಒಂದು 5 ಕಮಲದ ಬೀಜವನ್ನು ಕೂಡ ಹಾಕಿ, ಇಷ್ಟು ಕೂಡ ನಾವು ಕಳಸದ ಒಳಗಡೆ ಹಾಕಿ ಕಳಸನ ಪ್ರತಿಷ್ಠಾಪಿಸಬೇಕು. ಮತ್ತು ಹಾಗೆ ಕಳಸನ ಯಾವ ದಿನ ನಾವು ವಿಸರ್ಜನೆ ಮಾಡಬೇಕು ಮತ್ತು ಯಾವ ದಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದರೆ, ಸಾಮಾನ್ಯವಾಗಿ ಶುಕ್ರವಾರ ಕಳಸನ ಪ್ರತಿಷ್ಠಾಪನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಈಗ ನಾವು ಶುಕ್ರವಾರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆದರೆ ಅವತ್ತಿಂದಿನ ದಿನ ಅಂದರೆ ಗುರುವಾರ ಸಂಜೆ ಕಳಸನ ಕದಲಿಸುವಂತಹ ಸಂದರ್ಭದಲ್ಲಿ ಆದಷ್ಟು ಸಮಯ ನೋಡಿ ಕದಲಿಸಿ. ಈ ಒಂದು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡಕ ಕಾಲ ಅಂತ ಇರುತ್ತೆ. ಈ ಒಂದು ಕ್ಯಾಲೆಂಡರ್ಗಳಲ್ಲಿ ಸಮಯ ಇರುತ್ತೆ, ಯಾವೊಂದು ಸಮಯದಲ್ಲಿ ಈ ಕಾಲಗಳಿರುತ್ತೆ ಅಂತ. ಅದನ್ನು ನೋಡಿಕೊಂಡು ಆದಷ್ಟು ರಾಹುಕಾಲ ಬಂದುಬಿಟ್ಟು ಬೇರೆ ಸಂದರ್ಭದಲ್ಲಿ ಕಳಸನ ಕದಲಿಸಿ, ಆ ಒಂದು ನೀರನ್ನ ತುಳಸಿ ಗಿಡಕ್ಕೆ ಹಾಕಿ, ನಂತರ ಅದನ್ನೆಲ್ಲ ಶುದ್ಧ ಮಾಡಿ, ಮತ್ತು ಮರುದಿನ ಶುಕ್ರವಾರ ಬೆಳಗ್ಗೆ ನೀವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಕಳಸನ ಪ್ರತಿಷ್ಠಾಪಿಸಿ. ಈ ರೀತಿಯಾದಂತಹ ಎಲ್ಲ ವಸ್ತುಗಳನ್ನು ಹಾಕಿ ಕಳಸನ ಪ್ರತಿಷ್ಠಾಪಿಸಿ. ಎಷ್ಟೋ ಮನೆಗಳಲ್ಲಿ ವಿಳೆದೆಲೆ ಒಣಗ್ತಾ ಇರುತ್ತೆ ಅಂತ ಹೇಳ್ತಾರೆ. ನೀವು ಆದಷ್ಟು ಏನು ನೀವು ಪೂಜೆ ಮಾಡ್ತೀರಾ 2 ದಿನಕ್ಕೊಂದ್ಸಲ ಆದಷ್ಟು ಕಳಸದ ಒಳಗಡೆ ನೀರನ್ನು ಹಾಕ್ತಾಯಿರಿ. ಆಗ ಏನೋ ಆ ಒಂದು ಇಟ್ಟಿರುವಂತಹ ವಿಳೆದೆಲೆ ಬಾಡೋದಿಲ್ಲ. ಮತ್ತು ಹಾಗೆ ಎಷ್ಟೋ ಮನೆಗಳಲ್ಲಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಳಸದಲ್ಲಿರುವಂತಹ ವಿಳೆದೆಲೆ ಬಾಡ್ತಾ ಇರುತ್ತೆ. ಅದೇನು ಅಂತ ಅಂದರೆ ಸಾಮಾನ್ಯವಾಗಿ ಕೆಟ್ಟ ದೃಷ್ಟಿ ಅನ್ನೋದಿರುತ್ತೆ. ಆ ಒಂದು ಕೆಟ್ಟ ದೃಷ್ಟಿ ಆದಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯಾದ ಕಳಸದಲ್ಲಿರುವಂತಹ ಒಂದು ವಿಳೆದೆಲೆ ಬಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿಕೊಂಡು ಈ ಒಂದು ಕಳಸನ ಪ್ರತಿಷ್ಠಾಪನೆ ಮಾಡಿ, ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ದೇವ್ರ ಮನೆಯಲ್ಲಿರುವಂಥ ಕಳಸನ ನೋಡಿಕೊಂಡು ಕೈ ಮುಕ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಕಳಸನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ. ಈಗ ಲಾವಂಚದ ಬೇರು ಅಂತ ಅಂದರೆ ತುಂಬ, ಈಗ ನೀವೊಂದು ಯೂಟ್ಯೂಬಲ್ಲೇ ಆಗಲಿ ಎಲ್ಲೇ ಸರ್ಚ್ ಕೊಟ್ಟು ನೋಡಿದ್ರು ಲಾವಂಚದ ಬೇರಿನ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಲಾವಂಚದ ಬೇರು ಅಂದರೆ ಅದಕ್ಕೆ ಅದರದೇ ಆದಂತಹ ಒಂದು ವಿಶೇಷವಾದಂತಹ ಮಹತ್ವ ಇದೆ. ಹಾಗಾಗಿ ನಾನು ಕಳಸಕ್ಕೆ ಲಾವಂಚದ ಬೇರಿನ ಒಂದು ಹಾರ ಮಾಡಿ ಹಾಕಿದ್ದೀನಿ. ಲಾವಂಚದ ಬೇರು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ತೊಗೊಂಡು ಬಂದು ನೀವು ಕೂಡ ನಿಮಗೆ ಈ ಒಂದು ನಾನು ಹಾಕಿರೋಂತಹ ಲಾವಂಚದ ಬೇರಿನ ಹಾರ ಇಷ್ಟ ಆದರೆ ನೀವು ಕೂಡ ಗ್ರಂಥಿಗೆ ಅಂಗಡಿನಲ್ಲಿ ಲಾವಂಚದ ಬೇರನ್ನು ತಂದು ಈ ರೀತಿಯಾದಂತಹ ಹಾರ ಮಾಡಿ ಕಳಸಕ್ಕೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಹಾಗೆ ಅದು ತುಂಬ ಒಳ್ಳೆಯದು ಕೂಡ. ಲಾವಂಚದ ಬೇರು ಅನ್ನೋದು ಮಾತೆ ಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ಬೇರು ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಒಂದು ಲಾವಂಚದ ಬೇರಿನ ಹಾರ ಮಾಡಿ ಕಳಸಕ್ಕೆ ಹಾಕಿದ್ದೀನಿ. ನಾನು ಹೇಳ್ತಿರೋಂಥ ಈ ಒಂದು ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ಮಾಹಿತಿನ ಶೇರ್ ಮಾಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.